ಇನ್ನು ಮೇಲೆ ಅಲ್ಲಿ ಅಗಿಯೋದಾಗಲಿ ಮುಂದಿನ ತನಿಖೆ ಧರ್ಮಸ್ಥಳ ಮಾಡೋದಾಗಲಿ ಮಾಡಿದ್ರೆ ಕರ್ನಾಟಕದಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ. ಜನ ಹಿಂದೂಗಳು ಸುಮ್ಕುತ್ತಾರಂದ್ರೆ ಸುಮ್ಕುತ್ತೆಲ್ಲ ನೋಡ್ತಾ ಇದ್ದಾರೆ, ಕಾದು ನೋಡ್ತಾರೆ. ನಾಳೆ ಧರ್ಮಸ್ಥಳ ಕಡೆ ಲಕ್ಷಾಂತರ ಜನ ಪ್ರಾರಂಭ ಮಾಡದಂದ್ರೆ ಯಾವ ರೀತಿ ಅಯೋಧ್ಯ ಘಟನೆ ಆಯ್ತು, ಆ ಅಯೋಧ್ಯ ಘಟನೆ ಮತ್ತೊಮ್ಮೆ ಕರ್ನಾಟಕದಲ್ಲಿ ಆಗುವಂತ ಎಲ್ಲ ಹಿಂದೂಗಳ ಭಾವನೆಯಲ್ಲಿ ಬರ್ತಾ ಇದೆ. ಆ ಎಚ್ಚರಿಕೆಯನ್ನು ಇಟ್ಟುಕೊಂಡು ಧರ್ಮಸ್ಥಳಕ್ಕೆ ನೀವು ಕೈ ಹಾಕಿರಂದ್ರೆ ನಿಮ್ಮ ಸರ್ಕಾರದ ಕೊನೆಯ ದಿನಗಳು ಪ್ರಾರಂಭ ಆಗಿವೆ ಅನ್ನೋ ಎಚ್ಚರಿಕೆ ಕೊಟ್ಟು ನೀವು ಯಾವುದೇ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿನಂತಿ ಮಾಡ್ಕೋತೀನಿ, ಇಂಥ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡ್ಲಿಕ್ಕೆ ಹೋಗಬೇಡಿ. ನಿಮ್ದೇನೇ ಯಾರು ಯಾವುದೋ ಸಮುದಾಯ ಮ್ಯಾಗ ಪ್ರೀತಿ ಐತಲ್ಲ, ಏನ್ ಬೇಕಾದ್ ಮಾಡಿ, ಇನ್ನ 3 ವರ್ಷ ಏನ್ ಮಾಡ್ತೀರಿ ಮಾಡ್ಕೋರಿ. ನಿಮ್ಮ ಸಲಹೆ ಕೊಡಿ, ಈಗ ಮುಗಿಸಿ. ನಾವು ಬಂದೇ ಬರ್ತೀವಿ. ನೀವು ಅವ್ರು ಮಾಡಿದಂತ ಎಲ್ಲ ತಪ್ಪನ್ನ ನಾವು ಸರಿ ಮಾಡಿ ಕರ್ನಾಟಕವನ್ನ ಸುರೇಶ್ ಕರ್ನಾಟಕ